ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ದೇವರಿಗೆ ನೈವೇದ್ಯಕ್ಕೆ ತಯಾರು ಮಾಡುವಂತಹ ಪ್ರಸಾದ ರೂಪದಲ್ಲಿ ಕೊಡುವಂತಹ ರುಚಿಯಾದ ಸಿಹಿ ಅವಲಕ್ಕಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಅವಲಕ್ಕಿ ಬೆಲ್ಲದ ಎಳೆಯ ಪಾಕ ಮಾಡಿ ತಯಾರಿಸಿದಂಥದ್ದು. ತುಂಬ ರುಚಿ ಇದು ಹಾಗೂ ತುಂಬ ದಿನದವರೆಗಿದು ಹಾಳಾಗುವುದಿಲ್ಲ, ಗರಿಗರಿಯಾಗಿರ್ತದೆ. ವಿಶೇಷ ದಿನಗಳಲ್ಲಿ ಇದನ್ನು ಮಾಡಿ ನೀವು ಸವಿಬಹುದು. ತುಪ್ಪದ ಘಮ ಜೊತೆಗೆ ಸೇರಿಸಿದ ಡ್ರೈ ಫ್ರೂಟ್ಸ್ ಹಾಗೂ ಏಲಕ್ಕಿಯ ಫ್ಲೇವರ್ ಸೇರಿ ಬಹಳ ರುಚಿಯಾಗ್ತದೆ. ಬನ್ನಿ, ರುಚಿಯಾದ ಪಾಕದಲ್ಲಿ ತಯಾರಿಸಿದಂತಹ ಸಿಹಿ ಅವಲಕ್ಕಿ ಮಾಡುವ ವಿಧಾನವನ್ನು ನೋಡೋಣ. ಹಾಗೆ ವಿಡಿಯೋ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒಂದು 400 ಗ್ರಾಮ್ ಅಷ್ಟು ಬೆಲ್ಲವನ್ನು ತುಂಡು ಮಾಡಿಟ್ಟಿದ್ದೇನೆ. ಈಗ ಇದರ ಎಳೆಯ ಪಾಕವನ್ನು ನಾವು ಮಾಡಬೇಕು. ಹಾಗಾಗಿ ಇದನ್ನು ಒಂದು ಬಾಣಲೆಯಲ್ಲಿ ಸೇರಿಸಿ 1/4 ಕಪ್ಪಷ್ಟು ನೀರನ್ನು ಸಹ ಸೇರಿಸುವ ಹಾಗೂ ಇದನ್ನು ಈ ನೀರಲ್ಲಿ ಕರಗಿಸಿಕೊಳ್ಳಬೇಕು. ಮೀಡಿಯಂ ಉರಿಯಲ್ಲಿ ಈ ಬೆಲ್ಲವನ್ನು ಕರಗಿಸಿಕೊಳ್ಳುವ. ಈ ರೀತಿ ಕೈ ಬಿಡದೆ ಸೌಟಿಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಈಗ ಬೆಲ್ಲ ಕರಗಿ ಕುದಿ ಬರಲು ಪ್ರಾರಂಭವಾಗಿದೆ. ಈಗ ಇದನ್ನು ಇನ್ನೂ ಸಹ ನಾವು ಕುದಿಸಬೇಕು. ಬೆಲ್ಲದ ನೀರಿದೆಯಲ್ಲ, ಸ್ವಲ್ಪ ಗಟ್ಟಿಯಾಗಿ ಕೆಂಪಗಾಗಲಿಕ್ಕೆ ಪ್ರಾರಂಭವಾಗಿದೆ. ಇದು ಒಂದು ಎಳೆಯ ಪಾಕ ಬರುವಷ್ಟು ಹೊತ್ತು ಇದನ್ನು ಕುದಿಸಿಕೊಳ್ಬೇಕು. ನೋಡಿ, ಈ ರೀತಿ ಇದು ಗಟ್ಟಿ ಆಗ್ತಾ ಬರುವಾಗ ಇದರಲ್ಲಿ 1 ತೆಂಗಿನಕಾಯಿಯ ತುರಿಯನ್ನು ಸೇರಿಸಿಕೊಳ್ಬೇಕು ಹಾಗೂ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸುವ. ಅರ್ಧ ಸ್ಪೂನಷ್ಟು ಏಲಕ್ಕಿಯ ಹುಡಿಯನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಬೆಲ್ಲದ ಪಾಕದ ಜೊತೆಗೆ ಚೆನ್ನಾಗಿ ಸೇರಿಕೊಳ್ಬೇಕು ಹಾಗೂ ಒಳ್ಳೆ ಘಮ ಬರಬೇಕು. ಅಷ್ಟು ಹೊತ್ತು ನಾವು ಇದನ್ನು ಕುದಿಸಿಕೊಳ್ಳುವ. ಈಗ ನೋಡಿ, ಇದು ಒಳ್ಳೆ ಘಮ ಬರ್ತಾ ಇದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣಿಯಲು ಕೆಳಗಿಡಬೇಕು. ಇದು ತಣ್ಣದ ನಂತರ ಇದು ಇನ್ನೂ ಸಹ ಗಟ್ಟಿ ಆಗ್ತದೆ. ಮಧ್ಯ ಮಧ್ಯದಲ್ಲಿ ಬೇಕಾದರೆ ಸೌಟಿಂದ ಇದನ್ನು ಮಿಕ್ಸ್ ಮಾಡಿಕೊಳ್ಬೋದು. ಇದು ಪೂರ್ತಿಯಾಗಿ ತಣಿಬೇಕು. ಇದು ತಣ್ಣದ ನಂತರವೇ ನಾವು ಇದಕ್ಕೆ ಖೋವಾವನ್ನು ಸೇರಿಸಬೇಕು. ಈ ರೆಸಿಪಿಗೆ ಇಲ್ಲಿ ಒಂದು 1/4 kg ತೆಳು ಅವಲಕ್ಕಿಯನ್ನು ಬಳಸ್ತಾ ಇದ್ದೇನೆ. ಇದನ್ನಿಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈ ಬದಿ ನೋಡಿ, ಒಂದು 20 ನಿಮಿಷಗಳ ಕಾಲ ಈ ಬೆಲ್ಲ ತಣಿಯಲು ನಾನು ಇಟ್ಟಿದ್ದೆ. ಇದು ಈಗ ಈ ರೀತಿಯಲ್ಲಿ ಗಟ್ಟಿಯಾಗಿದೆ. ಇದು ಕಂಪ್ಲೀಟಾಗಿ ತಣ್ಣದಿದೆ ಕೂಡ. ಈಗ ನಾವು ತೆಗೆದಿಟ್ಟ ಖೋವಾವನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಬೆಲ್ಲದ ಪಾಕದ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಖೋವಾ ಈ ಪಾಕದ ಜೊತೆಗೆ ಸೇರಿಸಿದ ನಂತರ ನಾವು ಇದರಲ್ಲಿ ಪುನಃ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಬೇಕು. ಖೋವಾವನ್ನು ನಾವು ಒಮ್ಮೆಲೆ ಸೇರಿಸಬಾರ್ದು, ಸ್ವಲ್ಪ ಸ್ವಲ್ಪವೇ ಈ ಪಾಕದಲ್ಲಿ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ತೆಗೆದಿಟ್ಟ ಎಲ್ಲ ಅವಲಕ್ಕಿಯನ್ನು ಇದಕ್ಕೆ ಸೇರಿಸುವ. ನೋಡಿ, ಬೆಲ್ಲದ ಪಾಕದ ಜೊತೆಗೆ ಬೆಳೆಸಿದ ಈ ಖೋವಾ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದರಲ್ಲಿ ತೆಗೆದಿಟ್ಟ ಉಳಿದ ತುಪ್ಪವನ್ನು ಸೇರಿಸುವ ಹಾಗೂ ತುಪ್ಪದಲ್ಲಿ ಹುರಿದಿಟ್ಟ ಸ್ವಲ್ಪ ಗೇರು ಬೀಜವನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟೇ ಮಾಡಲಿಕ್ಕಿರೋದು. ತುಂಬ ಟೇಸ್ಟಿಯಾದ ಪಾಕ ಬರಿಸಿ ಮಾಡಿದಂತಹ ಸಿಹಿ ಅವಲಕ್ಕಿ ಇಲ್ಲಿ ರೆಡಿಯಾಗಿದೆ. ಹೀಗೆ ನಿಮಗೆ ಸಿಹಿ ತಿನ್ನಬೇಕಂತ ಮನಸ್ಸಾದರೆ ಇದನ್ನು ಟ್ರೈ ಮಾಡ್ಬೋದು. ಇದು ಅನೇಕ ದಿನಗಳವರೆಗೆ ಹಾಳಾಗುವುದಿಲ್ಲ. ನೀವೊಂದು 5-6 ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡಿಡ್ಬೋದು. ನೀವಿದನ್ನು ಭಗವಂತನ ನೈವೇದ್ಯಕ್ಕೆ ಪ್ರಸಾದ ರೂಪದಲ್ಲಿ ಕೂಡ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.